ಚಾಲೆಂಜ್ 2 ಚಾಲೆಂಜ್ ಮಾಡಿದ್ದೀನಿ ಒಂದೇದ್ರಲ್ಲೇ. ಒಂದು ಮೆಟ್ರೋದಲ್ಲಿ ಫೈನ್ ಕಟ್ಟಿದ್ದೀನಿ, ಪರವಾಗಿಲ್ಲ, ಆದ್ರೂ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಅದರಲ್ಲಿ ಎಷ್ಟು ಕಡಿಮೆ ಸಮಯದಲ್ಲೇ ಮೆಟ್ರೋದಲ್ಲಿ ತೋರ್ಸಕ್ಕೆ ಟ್ರೈ ಮಾಡಿ. ಮೆಟ್ರೋದಲ್ಲಿ ಹೋಗಬೇಕಾ ಬೇಡವಾ ಅಂತ ಒಂಥರ ಫೀಲು. ಯಶವಂತಪುರದಿಂದ ಮೆಜೆಸ್ಟಿಕ್ಕಿಗೆ ನಡ್ಕೊಂಡೇ ಹೋಗ್ತೀನಿ, ಯಾಕಂದ್ರೆ ಈ ರೂಟು ಇಲ್ಲಿ ಸರಿಗಿಲ್ಲ ಅಂತ ಬಹಳ ಜನ ಹೇಳಿದ್ದಾರೆ. ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗಿ. ಇನ್ನೊಂದು ನಿಮ್ಗೆ ಹೇಳಲೇಬೇಕು, ಮೆಟ್ರೋದಲ್ಲಿ ಸಾಹಸ ಏನು ಮಾಡಕ್ ಹೋಗ್ಬಿಡಿ, ನನ್ನಂಗೆ ಫೈನ್ ಕಟ್ಬಿಡ್ತೀರಾ. ಎಷ್ಟಂದ್ರೆ ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ವಿಡಿಯೋಗೆ ಅಂತ ಹೇಳ್ತಾ, ಗುರು ಸುಮಾರು ದಿನ ಆಯ್ತು ನಾನು ಊರಿಗೆ ಹೋಗಿ, ಓಕೆನಾ. ಇವತ್ತು ನಾನು ಊರಿಗೆ ಹೋಗ್ತಿದ್ದೀನಿ. ಆಲ್ರೆಡಿ ಬೆಂಗಳೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಓಕೆ, ಈ ಸಲ ಬಸ್ ಎಲ್ಲ ಬುಕ್ ಮಾಡಿದೆ ಗುರು, ಈಗೆಲ್ಲ ಬಸ್ ಬುಕ್ ಮಾಡಿಲ್ಲ ನಾನು. ಯಾವ ಬಸ್ ಸಿಗುತ್ತೋ ಆ ಬಸ್ಸಲ್ಲಿ ಹತ್ಕೊಂಡು ಹೋಗ್ತಿರೋದೆ ಅಷ್ಟೇ ಕೆಲಸ. ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ನೋಡಿದ್ರೆ ಹೆವಿ ಅಂದ್ರೆ ಹೆವಿ. ಈ ಸೀಸನ್ ಯಾಕೆ ಗೊತ್ತಿಲ್ಲ ಗುರು, ಈ ಬೆಂಗಳೂರಲ್ಲಿ ಬರ್ತಾ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್, ಭಯಂಕರ ಟ್ರಾಫಿಕ್ ಆಗಿದೆ. ನೋಡಿ ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ಬಸ್ ಇದಾವಂತ ಇಲ್ಲೇ ನೋಡಿದ್ರೆ ಗೊತ್ತಾಗ್ತಿರುತ್ತೆ ನಿಮಗೆ. ಟ್ರಾಫಿಕ್ ಬೆಂಗಳೂರಲ್ಲಿ ಈ ಟ್ರಾಫಿಕ್ ನೋಡಿ ಸೈಕಾಗ್ಬಿಡ್ತಾರೆ ಎಷ್ಟೋ ಜನ. ಅಲ್ಲಾಡಿ ಗುರು, ಅಲ್ಲಿಂದ ತಗೊಂಬಂದ್ರೆ ಇವತ್ತು ಮಾತ್ರ ಹೆವಿ ಟ್ರಾಫಿಕ್, ಎಲ್ಲಿ ಬೇಕು ಅಲ್ಲೇ ಬಸ್ ನಿಂತಿದ್ದಾವೆ. ಬಂದೇ ಬರುತ್ತೆ. ಸುಮ್ಮನೆ ಬರೋದೇ ಕೆಲಸ. ತಲೆಗೊಂದು ಒಳ್ಳೆ ಐಡಿಯಾ ಬಂದಿದೆ ಗುರು. ಏನಪ್ಪ ಅಂದರೆ, ಹೆಂಗೋ ನಾನು ಇರೋ ಜಾಗದಲ್ಲೇ ಮೆಟ್ರೋ ಇದೆ, ಓಕೆನಾ. ಮೆಟ್ರೋದಾಗ ಯಶವಂತಪುರಕ್ಕೆ ಹೋಗ್ಬಿಟ್ಟು ಮತ್ತೆ ಮೆಜೆಸ್ಟಿಕ್ಕಿಗೆ ವಾಪಸ್ ಬರುವ ಅಂತ ಈಗ ಥಿಂಕ್ ಮಾಡಿದ್ದೀನಿ. ಮೆಟ್ರೋದಲ್ಲಿ ಹೋಗಬೇಕಾ ಬೇಡವಾ ಅಂತ ಒಂಥರ ಫೀಲು. ಚೆಕ್ ಮಾಡುವ, ಹೋಗೋಣ ಬೇಡವಾ ಅಂತ ಅನಿಸ್ತೈತೆ. ಮೆಟ್ರೋದಲ್ಲಿ ಏನಿಲ್ಲ ಗುರು, ಮೆಟ್ರೋದಲ್ಲಿ ಹೋಗ್ಬೇಕು ಅಂತ ಏನು ಅನಿಸ್ತಿಲ್ಲ. ನೋಡು, ಗಾಳಿ ಮಾತ್ರ ಕೂಲಾಗಿ ಬೀಸ್ತಿದೆ, ಗಾಳಿ ಹೆವಿ ತಂಪಿದೆ. ಮೆಟ್ರೋ ಮೆಟ್ರೋ ಸ್ಟೇಷನಲ್ಲಿ ಗಾಳಿ ಮಾತ್ರ ಕ್ಲೀನಾಗಿ ಸಖತ್ತಾಗಿ ಬೀಸ್ತಾ ಇದೆ. ಆ ಮೆಟ್ರೋದಲ್ಲಿ ಬರ್ತಾ ಹೋಗ್ತಾ ಪ್ಲಾಟ್ಫಾರಮ್ ಹೆಂಗಿದೆ ಅಂತ ಹೋಗೇ ಬಿಡೋಣ, ಏನಾಗುತ್ತೆ. ಮೆಟ್ರೋದಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಯಶವಂತಪುರಕ್ಕೆ ಟಿಕೆಟ್ ತಗೊಂಡು ಮತ್ತೆ ರಿಟರ್ನ್ ಬರುವ, ಏನಾಗುತ್ತೆ ನನ್ನ ಅಜ್ಜಿ. ಮೆಜೆಸ್ಟಿಕ್ಕಿಗೆ ಬರೋಕ್ಕೆ 2 ಗಂಟೆ ಆದ್ರೂ ಪರವಾಗಿಲ್ಲ, 3 ಗಂಟೆ ಆದ್ರೂ ಪರವಾಗಿಲ್ಲ, ಬನ್ನಿ. ಇಲ್ಲಿಂದ ಮೆಟ್ರೋ ಸ್ಟೇಷನ್ ಸ್ಟಾರ್ಟ್. ಓಕೆ, ಬರ್ರಿ ತೋರಿಸ್ತೇನೆ. ಬೆಂಗಳೂರು ಮೆಟ್ರೋ ಸ್ಟೇಷನಲ್ಲಿ ಇದ್ದೀನಿ ಈಗ. ಟಿಕೆಟ್ ತೊಗೊಂಡು ಬನ್ನಿ ಯಶವಂತಪುರಕ್ಕೆ. ಸ್ಕ್ಯಾನ್ ಮಾಡ್ಕೊಂಡು ಯಶವಂತಪುರಕ್ಕೆ ಹೋಗೋಣ. ಯಶವಂತಪುರ 1 ಸ್ಕ್ಯಾನ್ ಇದಕ್ಕೆ ಹಾಕ್ಲಾ? ಮಾರಾಯ ಹಾಕಿದ್ ನೋಡ, ಇದನ್ನ ಇಲ್ಲಿ ಟೋಕನ್ ಕೊಟ್ಟಿದ್ದಾರಲ್ವಾ, ಈ ಟೋಕನ್ ಎಮರ್ಜೆನ್ಸಿ ಇಟ್ಕೋಬೇಕು. ಈಗ ಯಶವಂತಪುರಕ್ಕೆ ಹೋಗ್ಬೇಕಲ್ವಾ, ಕ್ಯಾಶುವಲಾಗಿ ಗಾಬರಾಗ್ಬಿಟ್ಟಿದ್ದೀನಿ ಗುರು ನಾನಂತರೂ. ಮೆಟ್ರೋ ಸ್ಟೇಷನ್. ಓಕೆ, ಯಾಕೆ ಕನ್ನಡ ತೊದ್ಲುತ್ತಿದ್ದೀನಿ, ಯಾಕೆ ಗೊತ್ತಿಲ್ಲ. ಪ್ಲಾಟ್ಫಾರಮ್ ಏನೋ ಒಂಥರ, ಆದರೆ ಸೆಕೆ ಆಗ್ತೈತೆ. ಒಳಗಡೆ AC ಇದೆ ಇಲ್ವಾ ಗೊತ್ತಿಲ್ಲ. ಇದೆ, ಎಲ್ಲಿ ಬೇಕೋ ಅಲ್ಲಿಲ್ಲ, ಇಲ್ಲಿ ಮಾತ್ರ ಇದೆ. ಅಲ್ಲಿ ನೋಡಿ ಒಂದು ಹುಡುಗಿ ಕಾಣಿಸ್ತಿದ್ದಾಳೆ, ನೋಡಿ ಅಲ್ಲಿ, ಗೊತ್ತಾಯ್ತು ನನ್ಗೆ. ಟೋಲ್ ಗೇಟ್ ಎಲ್ಲ ಇಲ್ಲೆಲ್ಲ ಕದಾಕ್ಬಿಟ್ಟಿದಾರಲ್ಲಪ್ಪ. ಏನಾದ್ರು ವಿಡಿಯೋ ಮಾಡಿದ್ರೆ ನನ್ನ ಪ್ರಕಾರ ಇದು ದಂಡ ಇದೆ, ಕ್ಯಾಮ್ರಾ ಇಸ್ಕೊಳ್ಳೋ ಸಾಧ್ಯತೆ ಭಾಳ ಇತ್ತು. ಹಾಗಾಗಿ ನನಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಮೆಟ್ರೋದಲ್ಲಿ ಮಾತ್ರ ಕ್ಯಾಮ್ರಾ ಎಲ್ಲ ಇದರಲ್ಲಿ ಅಲೋ ಮಾಡಿದ್ದೀನಿ ನಾನು. ಜಸ್ಟ್ ಫೋನ್ ಬ್ಲಾಕ್ ಮಾಡ್ತೀನಿ. ಮೆಟ್ರೋ ಸ್ಟೇಷನ್ ಈಗ ಯಶವಂತಪುರದಲ್ಲಿ ಮತ್ತೆ ಏನಾದ್ರು ಇತ್ತು ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ನಮಗೆ. ಬರ್ತೀವಿ, ಗೊತ್ತಾಗ್ತಿಲ್ಲ, ಯಾರೋ ಚೆಕಿಂಗ್ ಆಫೀಸರ್ ಬಂದರೆ ಕಷ್ಟ ಇದೆ.
ಟ್ರೈ ಮಾಡುವ ಗುರು. ಈಗ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದು ನಿಲ್ತಿದ್ದೀನಿ. ಓಕೆ, ಇನ್ನೊಂದೇನು ಪ್ರಾಬ್ಲಮ್ ಅಂದರೆ ಮೆಟ್ರೋದಲ್ಲಿ ವಿಡಿಯೋ ಮಾಡೋಂಗಿಲ್ಲ. ನನಗೂ ಗೊತ್ತು ವಿಡಿಯೋ ಮಾಡೋಂಗಿಲ್ಲ ಅಂತ, ಆದರೆ ಈಗ ಅದನ್ನು ಟ್ರೈ ಮಾಡ್ಕೊಂಡು ಟ್ರೈ ಮಾಡಿ ವಿಡಿಯೋ ಮಾಡಿದ್ದೀನಿ ನಾನೀಗ. ಪ್ರಾಬ್ಲಮ್ ಏನಪ್ಪ ಅಂದರೆ ವಿಡಿಯೋದಲ್ಲ, ಅಲ್ಲಿರೋ ಸೆಕ್ಯೂರಿಟಿದು ಫೈನ್ ಬೇರೆ ಕಟ್ಟಿದ್ದೀನಿ ಗುರು. 7,000 ಕ್ಯಾಮ್ರಾದ್ದು ಬಂತು, ಎಲ್ಲದು ಬಂತಲ್ಲಿ. ನಿಜ ಇದು ಮಾತ್ರ ವರ್ಸ್ಟ್ ಆಯ್ತು ಗುರು. ಅಲ್ಲಿಂದ 40 ರೂಪಾಯಿ ಕೊಟ್ಟು ಬಂದಿದ್ದೀನಿ. ಇಲ್ಲಿ ಆಟೋದನ್ ಕೂಡ ಏನಂತ ಹೇಳ್ತಿದ್ದಾನಂದ್ರೆ 250 ರೂಪಾಯಿ ಕೊಡು ಗುರು, ಮೆಜೆಸ್ಟಿಕ್ ಕರ್ಕೊಂಡು ಹೋಗ್ತೀನಿ ಅಂತಾನೆ. ಟೈಮ್ ನೋಡಿದ್ರೆ ಈಗ ನೋಡಿ 12:18 ಟೈಮ್ ಎಲ್ಲ. ಎಲ್ಲಿ ಹೋಗಿ ಸಾಯಣ ಗುರು. ಇವತ್ತು ಮೆಟ್ರೋ ತೋರ್ಸನು ಅಂತ ಬಂದ್ರೆ ಏನೋ ಒಂದು ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ಬಂದ್ರೆ ಮೆಟ್ರೋ ಹೋಗ್ಲಿ ಗುರು. ಮೆಟ್ರೋ ಬಿಟ್ಟು ಈಗ ಬಸ್ಸಿಗೆ ವೇಟ್ ಮಾಡ್ಬೇಕು, ಮೆಜೆಸ್ಟಿಕ್ ಹೋಗ್ಬೇಕು. ಮತ್ತೆ ನಾನು ಆ ಕಡೆಯಿಂದ ಊರಿಗೆ ಹೋಗ್ಬೇಕು, ಅಲ್ಲೊಂದು ಪ್ಲಾನ್ ಇದೆ. ಏನ್ ಮಾಡ್ಬೇಕು ಗುರು, ಏನು ಮಾಡಂಗಿಲ್ಲ. ಎಕ್ಸಿಟ್ ಇಲ್ಲೇ ಇದೆ. ಈಗ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಕೆಳಗೆ ಇಳಿದು ಮತ್ತೆ ಅಲ್ಲಿಂದ ಬಸ್ಸಿಗೆ ಹೋಗ್ಬೇಕು. ಈಗ ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು. ಮೆಜೆಸ್ಟಿಕ್ಕಿಗೆ ಬಸ್ ಸಿಗಲ್ಲ ಅಂತ ಬೇರೆ ಹೇಳ್ತಿದ್ದಾರೆ. ಸ್ವಲ್ಪ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈಗ ಎಂತ ಮಾಡೋದು ಮಾರಾಯ ಅನ್ಸುತ್ತೆ. ಬರ್ರಿ, ಏನು ಮಾಡೋಕ್ಕಲ್ಲ. ರೈಲ್ವೆ ಸ್ಟೇಷನ್ ಹತ್ರನೇ ಬಂದಿದ್ದೀನಿ ಈಗ ಆಲ್ರೆಡಿ. ರೈಲ್ವೆ ಸ್ಟೇಷನ್ ಹತ್ರ ಮಗ್ಳಲ್ಲಿ ಹೋಗಿ ಏನು ಮಾಡಬೇಕು ಅಂದರೆ ಬಸ್ಸಿಗೆ ವೇಟ್ ಮಾಡಬೇಕು. ಬಸ್ ಎಷ್ಟೊತ್ತಿಗಿದೆ ಅಂತ. ರೈಲ್ವೆ ಸ್ಟೇಷನ್ ಆ ಕಡೆಗೆ ಹೋಗ್ಬೇಕಲ್ವ ನಾವು, ಹಂಗಾಗಿ ಎಷ್ಟು ಗಂಟೆಗಿದೆ ಅಂತ ಗೊತ್ತಿಲ್ಲ. ಹೋಗೋದು ಒಂದು ವಾಟ್ರ್ ಬಾಟ್ಲು ಡಸ್ಟ್ಬಿನೆಲ್ಲ ಒಂದು ವಾಟ್ರ್ ಬಾಟ್ಲು ತಗೊಂಡು ಹಾಂ ವಿಡಿಯೋ ಒಂದು ವಾಟ್ರ್ ಬಾಟ್ಲ್ ಕೋಲ್ಡ್ ಕೊಡಿ ಅಂದ. ದಾವಣಗೆರೆ ಯೂಟ್ಯೂಬಿಂದು ವಿಡಿಯೋ ಮಾಡ್ತಿದ್ದೀನಿ. ಮೆಟ್ರೋದಲ್ಲಿ ಬಂದಿದ್ನಾ, 7,000 ದಂಡ ಕಟ್ಟಿ ಬಂದಿದ್ದೀನಿ. ವಿಡಿಯೋ ಮಾಡಂಗಿಲ್ಲ ಒಳಗಡೆ, ಅದಕ್ಕೆ. 1 ಲೀಟ್ರ್ ಕೊಡಿ. ಜಾಸ್ತಿನೇ ಕೇಳಿದ್ರು, ಕ್ಯಾಮ್ರಾ ಎಲ್ಲ ಇಸ್ಕೊಂಡಿದ್ರು. ಆಮೇಲೆ ರಿಕ್ವೆಸ್ಟ್ ಮಾಡಿದೆ, ಪೆನಾಲ್ಟಿ ಎಷ್ಟಿದೆ ಅಷ್ಟು ಕಟ್ಟೋದು ಅಂದರು. ಇದೇ ರೇ ಇದರಲ್ಲೇ ಮೆಜೆಸ್ಟಿಕ್ಕಿಂದ ಬರೋಕ್ಕಾದ್ರೆ ಗೊತ್ತಾಯ್ತಣ್ಣ. ಕ್ಯಾಮ್ರಾ ಗೊತ್ತಿ ಒಳಗಡೆ ಇಟ್ಕೊಂಡಿದ್ನೆ, ಪೂರ್ತಿ ಒಳಗಡೆ ಇಟ್ಕೊಂಡು ಗೊತ್ತಾಗ್ಲಿದ್ದೆ. ಹಿಂಗೆಲ್ಲ ಪೂರ್ತಿ ಪ್ಯಾಕ್ ಮಾಡ್ಕೊಂಡೆ. ಕ್ಯಾಮ್ರಾದಲ್ಲಿ ಎಲ್ಲಿ ನೋಡ್ಯೋ ಬಂದ್ಬಿಟ್ಟಿದ್ದೆ ನಾನು. ಸೆಕ್ಯೂರಿಟಿ ಬಂದು ಇಳಿ ಅಂತ. ಮೆಟ್ರೋದಲ್ಲಿದ್ದೆ ಆಲ್ರೆಡಿ, ಮೆಟ್ರೋದಲ್ಲಿದ್ದೆ ನಾನು. ಹಾಂ ಇಳಿದಿದ್ದೆ ನಾನು. ಕೋಲ್ಡ್ ಇದ್ದೇನಾ, ಪೂರ್ತಿ ಕೋಲ್ಡ್ ಬೇಕು ಕೋಲ್ಡ್ ಆಗಲ್ಲ, ಪೂರ್ತಿ ಕೋಲ್ಡ್ ಬೇಕು. ಹಾಂ ಟ್ರೈನ್ ಇಲ್ಲ, ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಮೆಜೆಸ್ಟಿಕ್ಕಿಗೆ. ಮತ್ತೆ ಈಗ ಈ ಕಡೆ ಬಸ್ಸಿಗೆ ನಿಲ್ಸಂಗಿಲ್ಲ ಯಾಕೋ. ಹಾಂ ಇರ್ಲಿ ಪರವಾಗಿಲ್ಲ, ಅವೆಲ್ಲ ಕಾಮನ್. ವಿಡಿಯೋ ಮಾಡ್ಬೇಕಾದ್ರೆ ಇಲ್ಲಿ ಬಸ್ ನಿಲ್ಸುತ್ತಾ? ಇಲ್ಲಿ ನಿಲ್ಸಲ್ಲ, ಆ ಕಡೆ ಹೋಗ್ಬೇಕು ತಾನೆ. ಮೆಜೆಸ್ಟಿಕ್ ಗಾಡಿ ಕೋಲ್ಡ್ ಇದ್ದೇನೆ ಬರುತ್ತಾ ಅಂತ ಕೇಳಿದೆ. ಇಲ್ಲ ಅಲ್ಲಿಂದ ಇದೆ, ಯಶವಂತಪುರದಿಂದ ಮತ್ತೆ ಮೆಜೆಸ್ಟಿಕ್ ಇದೆನಾ ಅಂತ ಕೇಳಿದೆ ನಾನು ಅವ್ರನ್ನ. ಹಾ ಮೆಜೆಸ್ಟಿಕ್ ಇಂದ ಬಂದಿದ್ದಲ್ಲ. ಹಾ ಅಲ್ಲಿಂದ ಬಂದಿರೋದು. ಈಗ ಮತ್ತೆ ರಿಟರ್ನ್ ಇದೆನಾ ಅಂತ ಕೇಳಿದೆ ನಾನು ಅವ್ರನ್ನ. ಹ್ಞೂ ಅಂತ ಅಂದಿದ್ದಕ್ಕೆ ನಾನು ಅಲ್ಲಿಂದ ಬಂದು ಟಿಕೆಟ್ ತಗೊಂಡಿದ್ದೆ. ಇವ್ರು ನೋಡಿದ್ರೆ ಕ್ಲೋಸ್ ಮಾಡಿದ್ದಾರೆ ಈಗ ಆಲ್ರೆಡಿ. 11:00ವರೆಗೆ ಕ್ಲೋಸ್ ಅಂತ ಹೇಳಿದ್ರು ನನಗೆ. ಇಲ್ಲ ಅಂದ್ರೆ ಹೋಗ್ತಿದ್ದೆ ನಾನೀಗ. ಹೌದೌದು. ಫೋನಲ್ಲಿ ಮಾಡಿದೆ, ಕ್ಯಾಮ್ರಾದಲ್ಲಿ ಮಾಡಿದ್ದೀನಲ್ಲ ನಾನು. ಫೋನಲ್ಲಿ ಆದ್ರೆ ಪರವಾಗಿಲ್ಲ, ಜಾಸ್ತಿ ಇದ್ರೆ ಮಾಡಂಗಿಲ್ಲ. ಇದು ಮೇನ್ ರೋಡಾ? ಇದು ಈ ಕಡೆ ರೈಲ್ವೆ ಸ್ಟೇಷನ್ ಹತ್ರ ಸಿಗುತ್ತೆ ಅಂದ್ರಲ್ಲ, ಅದು ಆ ಕಡೆ ಹೋದವ್ರು ಅಂದ್ರು ಅದಕ್ಕೆ. ಹೌದಾ? ಮತ್ತೆ ರ್ಯಾಪಿಡೋ ಮಾಡ್ಕೋಬೇಕಾ? ಬಸ್ ಸ್ಟ್ಯಾಂಡಿಗೆ ಹೋಗೋದು. ಇಲ್ಲಿ ಯಶವಂತಪುರ ಬಸ್ ಸ್ಟ್ಯಾಂಡ್ ಇದೆ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಹೌದಾ? ಸರಿ ಸರಿ ಆಯ್ತು. ಗುರು ಇನ್ನೊಂದು ಹೇಳಬೇಕು, ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಬರ್ಬೇಕಾದ್ರೆ ಹುಷಾರಾಗಿರಿ. ಯಾಕಂದ್ರೆ ಆಟೋ ಅವಳಿ ಮತ್ತೆ ಅಕ್ಕಪಕ್ಕ ಜನರ ಅವಳಿ ಜಾಸ್ತಿ ಇದೆ ಇಲ್ಲಿ.
ಸ್ವಲ್ಪ ಭಯ ಕೂಡ ಆಗ್ತಿದೆ ನನಗೆ. ಯಾಕಂದರೆ ಇಲ್ಲಿ ರ್ಯಾಪಿಡೋ ಬುಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ರ್ಯಾಪಿಡೋ ಬುಕ್ ಮಾಡಿ ಅಂತ. ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ನಡ್ಕೊಂಡು ಹೋಗುವ. ಇದೇ ನೋಡಿ ರೈಲ್ವೆ ಮೆಟ್ರೋ ಸ್ಟೇಷನ್. ತಿರುಪತಿಗೆ ನಾಮ ಹಾಕ್ದಂಗೆ ನಮಗೆ ನಾಮ ಹಾಕ್ಬಿಟ್ಟಿದ್ದಾರೆ. ಈಗ ನಾನು ಊರಿಗೆ ಹೋಗ್ಬಿಟ್ಟು ಇಲ್ಲಿಗೆ ಆಟೋ ಕೊಟ್ಟು ಹೋಗೋಕ್ಕಾಗುತ್ತಾ? ಇವಾಗ ನೀವು ನೋಡ್ತಿರ್ಬೋದು, ನಾನು ಯಶವಂತಪುರದಲ್ಲಿ ಇಳ್ದಿದ್ದೀನಿ. ಮೆಟ್ರೋ ಇಲ್ಲ, ಮತ್ತೆ ರಿಟರ್ನ್ ಹೋಗೋಕ್ಕೆ ರ್ಯಾಪಿಡೋ ಬುಕ್ ಮಾಡಿ, ಮತ್ತೆ ಇಲ್ಲಾಂದ್ರೆ ಅದನ್ನ ಬುಕ್ ಮಾಡಿ ಅಂತೆಲ್ಲ ಹೇಳಿದ್ರು ಇಲ್ಲಿ ಸುತ್ತಮುತ್ತ ಜನ. ಅವ್ರು ಕೇಳಿದ್ಮೇಲೆ ನನಗನ್ನಿಸ್ತು ಇಲ್ಲಿ ಜಾಗ ಸರಿಗಿಲ್ಲ, ವಾತಾವರಣ ಸರಿಗಿಲ್ಲ ಅಂತ ಗೊತ್ತಾಯ್ತು ನನಗೆ. ಆದರೂ ಒಂದು ಧೈರ್ಯದ ಮೇಲೆ ಹೋಗ್ತಿದ್ದೀನಿ. ಬುಕ್ ಮಾಡಲ್ಲ, ಏನೂ ಮಾಡಲ್ಲ, ಒಂದು ಸಾಹಸನೇ, ಒಂದು ಧೈರ್ಯ, ಏನೋ ಗೊತ್ತಿಲ್ಲ ನನಗೆ. ಅದೇನಾಗುತ್ತೋ ಆಗಲಿ, ಮೆಜೆಸ್ಟಿಕ್ಕಿಗೆ ನಡ್ಕೊಂಡು ಹೋಗ್ತೀನಿ. ಬುಕ್ ಮಾಡ್ಕೊಳಲ್ಲ ಕ್ಯಾಬು. ಅದೇನಾಗುತ್ತೆ, ಯಾರಿಗೊಂದು ಹುಡುಗಿ ನಮ್ಗೆ ನಿಂತ್ಕೊಂತಾರೆ ನೋಡುವ. ಬೆಂಗಳೂರಲ್ಲಿ ಹಿಂಗೆ ಮತ್ತೆ ಬೇರೆ ಕಡೆ ಹೋದ್ರೆ ಜೀವನ ಹೆಂಗೆ ಅಲ್ವಾ? ಬೆಂಗಳೂರಲ್ಲಿ ಇದು ಏನೋ ಒಂದು ಮಾಡಬೇಕು ಅಂತ, ಇದು ನನಗೆ ಗೊತ್ತು ಗುರು, ಏನೂ ಆಗಲ್ಲ ಅಂತ ಎಲ್ಲರೂ ಮೂಢನಂಬಿಕೆ. ಹೇಳೋಕ್ಕಾಗಲ್ಲ. ಇವತ್ತು ನಾನು ನೋಡಿ ಗಾಂಡು ನಸೀಬನೋ ಏನೋ ನನಗೆ ಸರಿಯಾಗಿ ಗೊತ್ತಿಲ್ಲ. ಮೆಟ್ರೋ ಕೂಡ ಕ್ಲೋಸ್ ಆಗಿದೆ. ಈಗ ರಿಟರ್ನ್ ಮೆಜೆಸ್ಟಿಕ್ಕಿಗೆ ಹೋಗ್ಬೇಕು, ನಾನು ಊರಿಗೆ ಹೋಗ್ಬೇಕು ಅಂತ ಹೇಳಿದ್ದೀನಿ. ಇವತ್ತಿನ ಚಾಲೆಂಜು 2 ಚಾಲೆಂಜ್ ಮಾಡಿದ್ದೀನಿ. ಒಂದೇದ್ರಲ್ಲೇ ಒಂದು ಮೆಟ್ರೋದಲ್ಲಿ ಫೈನ್ ಕಟ್ಟಿದ್ದೀನಿ, ಪರವಾಗಿಲ್ಲ, ಅದ್ರ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಅದರಲ್ಲಿ ಎಷ್ಟು ಕಡಿಮೆ ಸಮಯದಲ್ಲೇ ಮೆಟ್ರೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟ್ ಆಗಿ. ಇಲ್ಲ, ಅದು ಒಂದು ಕಿಕ್ಕಿತ್ತು ನನಗೆ. ಪರವಾಗಿಲ್ಲ, ಹಿಂಗೆ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ನನಗೆ. ಮಾಡಿದ್ದು ಒಂದು ಸ್ವಲ್ಪ ಖುಷಿ ಆಯಿತು ಗುರು. ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ಆಗಿ ಈ ಬೆಂಗಳೂರಲ್ಲಿ ದೊಡ್ಡ ಸಿಟಿ ಅಂತೆ. ದರಿದ್ರಕ್ಕೆ ಯಶವಂತಪುರದಿಂದ ಮೆಜೆಸ್ಟಿಕ್ ಹೋಗೋಕ್ಕೆ ಬಸ್ ಇಲ್ಲ. ಎಂಥ ಕರ್ಮ ಗುರು. ಮತ್ತೆ ಇಂಥ ದೊಡ್ಡ ಸಿಟಿಲಿ ಬಸ್ ಇಲ್ಲ ಅಂದರೆ ಮತ್ತೆ ಏನೇನು ಆಗ್ಬಾರ್ದು, ಏನೇನು ಆಗಬಾರ್ದು ಮತ್ತೆ ಅಲ್ವಾ? ಮೆಜೆಸ್ಟಿಕ್ಕಿಗೆ ಹೋಗಿ ಬಸ್ ಇಲ್ಲ, ಯೋಚನೆ ಮಾಡಿ. ಯಶವಂತಪುರದಿಂದ ಮತ್ತೆ ನಾವಿರೋದು ಬೆಂಗಳೂರಲ್ಲಿ, ಓಕೆ. ಬಸ್ ಇಲ್ಲ ಅಂದರೆ ಮತ್ತೇನು ಮಾಡ್ತಾರೆ? ನೈಟ್ ಹೊತ್ತು ಬಂದವರೆಲ್ಲ ಎಲ್ಲಿಗೆ ಹೋಗ್ಬೇಕು? ನಡ್ಕೊಂಡು ಹೋಗ್ಬೇಕಾ? ಈ ರ್ಯಾಪಿಡೋ ಆಟೋದವ್ರಿಗೆ ಅವಾಗೆ ಹೆವಿ ಸ್ಕೋಪ್ ಆಗಿಬಿಡುತ್ತೆ. ಇಲ್ಲಿ ಆಟೋದವ್ರ ಹತ್ರ ಹುಷಾರಾಗಿರ್ಬೇಕು ಗುರು, ನಿಜವಾಗ್ಲೂ. ಯಾಕಂದರೆ ಈಗ ಒಬ್ಬರು ಇದ್ರು ಅಲ್ಲಿ, ಬರ್ರಿ ಅಂತ ಹಚ್ಕೊಂಬರ್ರಿ ಅಂದರು. ಮೀಟ್ರ್ ಹಾಕ್ತೀನಿ ಬನ್ನಿ ಅಂದ. ಯಾವನಿಗೆ 7,000 ಹಾಕಿದ್ರೆ 7,000 ಕಟ್ಟು ಬರಬೇಕಾಗತ್ತೆ. ಅದಕ್ಕೆ ಆಟೋದಲ್ಲಿ ಹೋಗೋದು ಕಷ್ಟ ಆಗ್ಬಿಡಿದೆ. ಈಗ ರ್ಯಾಪಿಡೋ ಮಾಡಬೇಕು, ಎಲ್ಲ ಟೈಮಲ್ಲೂ ರ್ಯಾಪಿಡೋ. ಈಗ ನಮ್ಮ ಹತ್ರ ಫೋನ್ ಐತಿ, ಮಾಡ್ತೀನಿ. ಯಾರೋ ಗೊತ್ತಿಲ್ಲದವ್ರು ಬಂದರೆ ಏನು ಮಾಡಬೇಕು? ಇವೆಲ್ಲ ಪ್ರಾಬ್ಲಮ್ ಅಲ್ವಾ? ಈ ಚಾಲೆಂಜ್ ಜೊತೆಗೆ ಇವನ್ನೆಲ್ಲ ತಿಳ್ಕೊಬೇಕು ನಾವು. ಬೆಂಗಳೂರಲ್ಲಿ ಇನ್ನೂ ಎಷ್ಟು ಕಷ್ಟ ಇದೆ ಅಂತ. ಏನೂ ಮಾಡೋಕ್ಕಾಗಲ್ಲ, ಬನ್ನಿ ಈ ಚಾಲೆಂಜ್ನ ಫಸ್ಟು ಕಂಪ್ಲೀಟ್ ಮಾಡೋಣ. ನನ್ನ ಪ್ರಕಾರ ಈ ರೋಡ್ ನೋಡಿ ಖಾಲಿ ಹಿಡಿದಿದೆ. ಯಾರಾದರೂ ಬಂದು ನಮ್ಮನ್ನ ಹೊಡೆದಾಕಿದ್ರು, ಓಕೆ, ಯಾರಾದರೂ ಬಂದು ನಮ್ಮನ್ನ ಹೊಡೆದಾಕಿದ್ರು ಕೇಳೋರು ಯಾರು ದಿಕ್ಕಿಲ್ಲ ನಮ್ಮನ್ನ. ಹಂಗಾಗಿದೆ ಪರಿಸ್ಥಿತಿ. ಬರ್ರಿ ಗುರು, ಈಗ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. 39 ರೂಪಾಯಿ ಇದೇನು. ವೇಟ್ ಮಾಡಬೇಕು. ಇನ್ನು ಯಾರು ಬರ್ತಾರೋ ಗೊತ್ತಿಲ್ಲ. ವೇಟ್ ಮಾಡ್ತಿದ್ದೀನಿ. ಇರಿ ನೋಡಿ, ಸುತ್ತಮುತ್ತ ಯಾರಿಲ್ಲ ರ್ಯಾಪಿಡೋದಲ್ಲಿ. ವೆಹಿಕಲ್ ಕೂಡ ಬಂದು ಗುರು ಹೆಲ್ಮೆಟ್ ಹಾಕೊಂಡು ಶಿಸ್ತಾಗಿ ಮೆಜೆಸ್ಟಿಕ್ ಕಡೆ ಹೊಂಟ್ಬಿಟ್ಟೆ ನಾನು. ಈ ವಿಡಿಯೋದಲ್ಲಿ ಏನು ಪ್ರಾಬ್ಲಮ್ ಆಗ್ಲಿದ್ದಂಗೆ ಮತ್ತೆ ವಾಪಸ್ ಹೋಗ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ